ನನ್ನಿಂದ ಸರ್ಕಾರಕ್ಕೆ ₹1 ಕೂಡ ನಷ್ಟ ಆಗಿಲ್ಲ. ನಾನು ನಷ್ಟ ಆಗುವುದನ್ನು ತಪ್ಪಿಸಿದ್ದೇನೆ ಎಂದು ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿಯವರು ಹೇಳಿದ್ದಾರೆ. ಸೆಪ್ಟೆಂಬರ್ 1 ಮಧ್ಯಾಹ್ನ 12 ಗಂಟೆ ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು, ಕಳೆದ 2022ರ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ 5 ನಿಮಿಷದ ವಿಡಿಯೋ ತಯಾರಿಕೆಗೆ ₹4.5 ಕೋಟಿ ಖರ್ಚು ಮಾಡಿ ವಿಡಿಯೋ ತಯಾರಿಕೆಗೆ ಅಧಿಕಾರಿಗಳು ಮುಂದಾಗ್ತಾರೆ. ಆದರೆ ಅದು ನನ್ನ ಗಮನಕ್ಕೆ ಬಂದ ಕೂಡಲೇ ನಾನು ಲೆಟರ್ ಬರೆದಿದ್ದೇನೆ. ಅಂದೇ ಅದನ್ನು ಸ್ಟಾಪ್ ಮಾಡಿಸಿದ್ದೇನೆ. ಮುರುಗೇಶ್ ನಿರಾಣಿಯಿಂದ ಇಲಾಖೆಗೆ ₹1 ನಷ್ಟ ಆಗಿಲ್ಲ. ನಷ್ಟ ಆಗುವುದನ್ನು ನಾನು ತಪ್ಪಿಸಿದ್ದೇನೆ. ರಾಜ್ಯಪಾಲರು ಈ ಬಗ್ಗೆ ಯಾವುದೇ ಕೇಸ್ಗಳಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಸುಳ್ಳು ಹೇಳುತ್ತಿದ್ದಾರೆ. ಸಿಎಂ, ಡಿಸಿಎಂ ಹಾಗೂ ಎಂಬಿ ಪಾಟೀಲರು ಆರೋಪ ಮಾಡುತ್ತಿದ್ದಾರೆ. ಹಣ್ಣು ಇದ್ದ ಗಿಡಕ್ಕೆ ಕಲ್ಲು ಎಸೆಯುತ್ತಾರೆ. ಈ ಆಪಾದನೆ ಸರಿಯಲ್ಲ. ನೀವು ಸ್ಪಷ್ಟೀಕರಣ ಕೊಡಿ ಎಂದು ಹೇಳಿದ್ದಾರೆ. ನಾನು ಎಲ್ಲದಕ್ಕೂ ರೆಡಿ ಇದ್ದೇನೆ, ನೀವು ರೆಡಿಯಾಗಿ ಎಂದು ಕಿಡಿಕಾರಿದ್ದಾರೆ. ಇನ್ನು ಸಿದ್ದರಾಮಯ್ಯನವರು ಮೊದಲು ತನಿಖೆಯನ್ನು ಎದುರಿಸಲಿ, ರಾಜೀನಾಮೆ ಕೊಡಲಿ, ನೀವು ನಿರಪರಾಧಿ ಅಂತ ಪ್ರೂವ್ ಆದ ಮೇಲೆ ಮತ್ತೆ ಸಿಎಂ ಆಗಿ ಎಂದು ತಿರುಗೇಟು ನೀಡಿದ್ದಾರೆ. ಇನ್ನು ಸಚಿವ ಎಂಬಿ ಪಾಟೀಲರ ವಿರುದ್ಧ ಕೂಡ ಹರಿಹಾಯ್ದಿರುವ ಅವರು ನಮ್ಮ ಪಕ್ಷದ ನಾರಾಯಣಸ್ವಾಮಿ ಅವರ ಬಗ್ಗೆ ಶೆಡ್ ಗಿರಾಕಿ ಅಂತ ಕೀಳಾಗಿ ಮಾತನಾಡಿದ್ದಾರೆ. ವಿಜಯಪುರ ಜಿಲ್ಲೆಯ ಕಾರಜೋಳ ಗ್ರಾಮದಲ್ಲಿ 350 ಎಕರೆ ಜಮೀನನ್ನು ಕಡಿಮೆ ಬೆಲೆಗೆ ಖರೀದಿ ಮಾಡಿದ್ದಾರೆ. ಕಾರ್ಖಾನೆ ಕಟ್ಟಲು ಕೇವಲ 250 ಎಕರೆ ಸಾಕು. ಕಡಿಮೆ ಬೆಲೆಗೆ ಎಲ್ಲ ಭೂಮಿ ಖರೀದಿಸಿ ರೈತರ ಹೆಸರಲ್ಲಿ ಲಾಭ ಮಾಡಿಕೊಂಡು ಮಾರಾಟ ಮಾಡಿದ್ದೀರಿ. ನಿಮಗೆ ಯಾವ ಯೋಗ್ಯತೆ ಇದೆ ಎಂದು ಎಂಬಿ ಪಾಟೀಲರ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ. ಆ ಹಿನ್ನೆಲೆಯೊಳಗೆ ನಮ್ಮ ಇಲಾಖೆಯಲ್ಲಿ 2022 ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶವನ್ನ ನಾವು ಮಾಡಿದ್ವಿ. ಆ ಸಂದರ್ಭದಲ್ಲಿ ಒಂದು 3 ನಿಮಿಷದ ವಿಡಿಯೋ ಸಲುವಾಗಿ ಅಥವಾ 5 ನಿಮಿಷದ ವಿಡಿಯೋ ₹4.5 ಕೋಟಿ ನಮ್ಮ ಇಲಾಖೆಯ ಅಧಿಕಾರಿಗಳು ಅದಕ್ಕೆ 3D ವಿಡಿಯೋಗಳನ್ನು ಮಾಡಬೇಕು ಅನ್ನೋದ್ರ ಸಲುವಾಗಿ ಅವರು ಚರ್ಚೆ ಮಾಡಿ ಆರ್ಡರ್ ಕೊಟ್ಟಿದ್ರು. ಆರ್ಡರ್ ಕೊಟ್ಟ ತಕ್ಷಣನೇ ನನ್ನ ಗಮನಕ್ಕೆ ಬಂದ ತಕ್ಷಣನೇ ಅದಕ್ಕೆ 5 ನಿಮಿಷದ ವಿಡಿಯೋ ₹4.5 ಕೊಡೋದ್ರಿಂದ ಸಂಸ್ಥೆಗೆ ಬಹಳ ಹಾನಿ ಆಗ್ತದೆ. ಅದು ಸಲುವಾಗಿ ಇದು ಅವಶ್ಯಕತೆ ಇಲ್ಲ, ಇಷ್ಟು ದುಂದು ವೆಚ್ಚ ಮಾಡಬಾರ್ದು ಅನ್ನೋದನ್ನ ಅವತ್ತೇನೆ ನಾನು ಪತ್ರವನ್ನ ಅಡಿಷನಲ್ ಚೀಫ್ ಸೆಕ್ರೆಟರಿ ಮತ್ತು ಇಂಡಸ್ಟ್ರಿ ಕಮಿಷನರು ಮತ್ತು ಚೀಫ್ ಸೆಕ್ರೆಟರಿ ಮತ್ತು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದೆ. ಅದರ ಸಲುವಾಗಿ ಅದನ್ನು ತಡೆ ಹಿಡಿಬೇಕು ಅನ್ನುವಂಥದ್ದನ್ನ ನಾನು ಪತ್ರ ಬರೆದ ಮೇಲೆ ಅದು ಸ್ಟಾಪ್ ಆಯ್ತು ಅಲ್ಲಿಗೆ. ಇದು 2022 ಅಕ್ಟೋಬರ್ 21ನೇ ತಾರೀಕಿನ ದಿವಸ ಆ ಕಾಪಿ ನಿಮ್ಗೆ ಕೊಟ್ಟಿದೆ. ನಂತರದಲ್ಲಿ ಯಾರು BVP ಅನ್ನುವಂಥ ಸಂಸ್ಥೆಗೆ ಆ ವಿಡಿಯೋ ಮಾಡ್ಲಿಕ್ಕೆ ಕೊಟ್ಟಿದ್ರು, ಆ ಸಂಸ್ಥೆಯ ಮಾಲೀಕರು ನೀವು ಕೊಟ್ಟಂತ ಆರ್ಡರ್ದ ಹಿನ್ನೆಲೆಯಲ್ಲಿ ನಾವು ವಿಡಿಯೋ ರೆಡಿ ಇದೆ, ಅದಕ್ಕೆ ನಮ್ಮ ಉಳಿದಿರುವಂತಹ ಹಣವನ್ನು ಕೊಟ್ಟು ನೀವು ಅದನ್ನ ತಗೋಬಹುದು ಅಂತ ಹೇಳಿ ಅವರು ಮೇಲಿನ ಮೇಲೆ ಅವರು ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಭೇಟಿಯಾದಾಗ ಇವರು ದುಡ್ಡು ಕೊಟ್ಟದೆ ಅನ್ನುವಂಥದಕ್ಕೆ ಮಿನಿಸ್ಟರ್ ಕಡೆಯಿಂದ ಆದೇಶ ಇದೆ ಅನ್ನುವಂಥದ್ದನ್ನು ಹೇಳಿ ಅವ್ರು ದುಡ್ಡು ಕೊಟ್ಟಿಲ್ಲ. ಅದಾದ ನಂತರ ಅವನು ಕೋರ್ಟ್ಗೆ ಹೋಗ್ತಾನೆ. ಆ ಕೋರ್ಟ್ದಲ್ಲಿ ಏಕಸದಸ್ಯ ಪೀಠ ಅವರು ನಾವು ಆರ್ಡರ್ ತಗೊಂಡ ಹಿನ್ನೆಲೆಯಲ್ಲಿ ಅವ್ರು ದುಡ್ಡು ಕೊಟ್ಟಿಲ್ಲ ಅನ್ನೋದ್ರ ಸಲುವಾಗಿ ಅದು ಕೊಡಬಹುದು ಅನ್ನುವಂಥದ್ದನ್ನ ಕೋರ್ಟ್ ಹೇಳ್ತಾರೆ. ಆ ಕೋರ್ಟ್ ಹೇಳಿದ್ರಂತರೂ ಸಹಿತ ನಾನು ಅದನ್ನು ಸ್ಟಾಪ್ ಮಾಡಿಸ್ತೇನೆ. ಅದಕ್ಕೆ 2 ಸದಸ್ಯದ ಪೀಠದ ಮುಂದೆ ಮತ್ತೆ ನಾವು ಅಪ್ಲಿಕೇಶನ್ ಕೊಡ್ತೀವಿ. ಅಪ್ಲಿಕೇಶನ್ ಕೊಟ್ಟಾಗ ನಾವು ಕೊಟ್ಟಿರುವಂತ ಲೆಟರ್ ವಿವರಣೆಯನ್ನು ಸಹಿತ ಆ ಕೋರ್ಟ್ ಕಾಪಿದಲ್ಲಿ ಡಿಟೇಲ್ ಆಗಿ ಮುದ್ರಣ ಮಾಡಿದ್ದಾರೆ. ಆ ಮುದ್ರಣ ಮಾಡಿರುವಂತ ಹಿನ್ನೆಲೆಯಲ್ಲಿ ಅವರು ಇಂಡಸ್ಟ್ರಿ ಮಿನಿಸ್ಟ್ರು ಹೇಳಿರುವಂತ ಸರಿ ಇದೆ, ಇಷ್ಟು ಸಣ್ಣ ಕಿರುಚಿತ್ರಕ್ಕೆ ₹4.5 ಕೋಟಿ ಕೊಡುವಂಥದ್ದು ಸೂಕ್ತ ಅಲ್ಲ, ಅದರ ಸಲುವಾಗಿ ಅದನ್ನು ಕೊಡಬಾರ್ದು ಅನ್ನುವಂಥದ್ದನ್ನ ನನ್ನ ಲೆಟರ್ನ ಉದ್ದೇಶಿಸಿ ಅದನ್ನು ಸ್ಟಾಪ್ ಮಾಡಿಸಿದ್ದಾರೆ. ಈ ಹಿನ್ನೆಲೆಯೊಳಗೆ ಆ ಕಿರುಚಿತ್ರನ ತಯಾರು ಮಾಡಿರುವಂತವ್ರು ಸಹಿತ ನನ್ನ ಹೆಸರನ್ನ ಕೋರ್ಟ್ ಮುಂದಾಗಲಿ FIR ಆಗಲಿ ರಾಜ್ಭವನ್ಗಾಗ್ಲಿ ಯಾರೂ ತಿಳಿಸಿರುವುದಿಲ್ಲ. ನಾನು ಆರೋಪಿ ಸ್ಥಾನದಲ್ಲಿ ಎಲ್ಲಿನೂ ಇಲ್ಲ. ಹೀಗಿರುವಾಗ ನಮ್ಮ ಕಾಂಗ್ರೆಸ್ಸಿನ ಸ್ನೇಹಿತರು ನನ್ನನ್ನ ಹೆಸರನ್ನು ತಂದು ಒಂದು ರಾಜಕೀಯ ದುರುದ್ದೇಶದಿಂದ ಒಂದು ತೇಜೋವಧಿಯನ್ನು ಮಾಡುವಂತ ಕೆಲಸ ಮಾಡ್ತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಗ್ಗೆ ಗೌರವ ಇದೆ. ಅವರು ಒಬ್ಬರು ವಕೀಲರಾಗಿ ಕೆಲಸ ಮಾಡಿದ್ದಾರೆ, ಇಂಥವು ಎಷ್ಟೋ ಕೇಸ್ಗಳನ್ನು ನೋಡಿದ್ದಾರೆ. ಸನ್ಮಾನ್ಯ DK ಶಿವಕುಮಾರ್ ಅವರು ಸಹಿತ ಸಾಕಷ್ಟು ಅನುಭವ ಇರುವಂತವ್ರು. ನಾನು ಒಂದ್ ಪ್ರಶ್ನೆ ಕೇಳ್ತೇನೆ, ನೀವು 4 ಜನರ ಮೇಲೆ ಪ್ರಾಸಿಕ್ಯೂಷನ್ ಇದೆ ಅನ್ನುವಂಥದ್ದನ್ನ ಹೇಳ್ತಿದ್ದೀರೇ ಹೊರತು ಅದು ಏನ್ ಕೇಸ್ ಅನ್ನುವಂಥದ್ದು ಇವತ್ತಿನವರೆಗೂ ಹೇಳಿಲ್ಲ. ಯಾಕೆ ಹೇಳಿಲ್ಲ? ನಿರಾಣಿ ಅವ್ರ ಮೇಲೆ ಇಂಥ ಕೇಸ್ ಇದೆ, ಇಂಥದ್ರಲ್ಲಿ ಸರ್ಕಾರಕ್ಕೆ ಇಷ್ಟು ಅನ್ಯಾಯ ಆಗಿದೆ, ಅದರ ಸಲುವಾಗಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡ್ಬೇಕು ಅನ್ನೋದನ್ನ ಹೇಳೋದಕ್ಕೆ ಹೊರತು ಒಂದು ಗಾಳಿಯಲ್ಲಿ ಗುಂಡು ಹೊಡೆಯುವಂತ ಪ್ರಯತ್ನವನ್ನೇ ಇಲ್ಲಿವರೆಗೆ ಮಾಡಿದ್ರು. ತಮ್ಮ ಮೇಲೆ
ನನ್ನಿಂದ ಸರ್ಕಾರಕ್ಕೆ ಇಲಾಖೆಗೆ 4.5 ಕೋಟಿ ರೂಪಾಯಿ ಹಾನಿಯಾಗುವುದು ತಪ್ಪಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇಷ್ಟಪಡ್ತಾ ಇದ್ದೇನೆ. ಇದನ್ನೇ ದ್ವಿಪೀಠದ ಕೋರ್ಟು ಸಹಿತ ಇದನ್ನ ಹೇಳಿದೆ, ಅದನ್ನ ನಾನು ರೆಫರ್ ಮಾಡಿದ್ದೇನೆ. ಕೋರ್ಟ್ ಕಾಪಿನ ಸಹಿತ ತಮ್ಮ ಹತ್ರ ಈಗಾಗಲೇ ನಾನು ಅದನ್ನ ಕೊಟ್ಟಿದ್ದೇನೆ. ಮುಂದೆ ನಮ್ಮ ಸ್ನೇಹಿತರಾಗಿರುವಂತ ಬಿಜಾಪುರದ MB ಪಾಟೀಲ್ರು, ಸನ್ಮಾನ್ಯ MB ಪಾಟೀಲ್, ಯಾಕಂದ್ರೆ ದೊಡ್ಡವರು ಅವರು, ಯಾಕಂದ್ರೆ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು, ಅಪೋಸಿಷನ್ ಲೀಡರ್ ಆಗಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಏಕವಚನದಲ್ಲಿ ಒಬ್ಬ ಹಿಂದುಳಿದ ಸಮಾಜದ ನಾಯಕನಿಗೆ ಒಬ್ಬ ಶೆಡ್ ಗಿರಾಕಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹೌದು, ಅವ್ರು ಬಡವರು, ಅವ್ರಿಗೆ ಶೆಡ್ ಕಟ್ಲಿಕ್ಕೆ ಆಗಿರ್ಲಿಕ್ಕಿಲ್ಲ. ಅದ್ರ ಜೊತೆಗೇನೆ ಮುರುಗೇಶ್ ನಿರಾಣಿ ಅವರು ಪಂಜುನ್ ಸಾಲಿ ದನಾಕಾಯಿ ಅವರು ಅನ್ನೋ ಶಬ್ದ ಬಳಸ್ತಾರೆ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಸನ್ಮಾನ್ಯ MB ಪಾಟೀಲ್ರೆ, ನಾವು ಶೆಡ್ ಗಿರಾಕಿಗಳು ಒಪ್ಕೋತೇನೆ. ನನ್ನ ಕೊಡುಗೆ ಈ ರಾಜ್ಯಕ್ಕೆ ಏನಿದೆ, ನಾನು ಎಷ್ಟು ರೈತರಿಗೆ ಅನುಕೂಲತೆ ಮಾಡಿದ್ದೇನೆ, ಎಷ್ಟು ಮಂದಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೇನೆ. ನಾನು ನಿಮ್ಗಿಂತ 15 ವರ್ಷ ಮೊದಲೇನೆ ನಾನು ಈ ರಾಜ್ಯದ ಕೈಗಾರಿಕಾ ಸಚಿವನ ಕೆಲಸ ಮಾಡಿದ್ದೇನೆ. ಇಲ್ಲಿವರೆಗೆ ಒಂದು ಕಪ್ ಚುಕ್ಕೆ ಇಲ್ಲ, ಒಂದು ಯಾವುದೇ ರೀತಿಯಿಂದ ನನ್ನ ಮೇಲೆ ಆಪಾದನೆಗಳಿಲ್ಲ. ಆಪಾದನೆ ಮಾಡುವಂತದ್ದು ಈ ಗಾಳಿಯಲ್ಲಿ ಗುಂಡು ಹಾರಿಸುವಂತದ್ರಲ್ಲೇನೆ ಮಾಡಿದ್ದೇನೆ ಹೊರತು ಯಾವುದು ಇಲ್ಲಿವರೆಗೂ ಒಂದು ನೀವು ಮಾಡಿರುವಂತ ಆರೋಪಕ್ಕೆ ಹುರುಳಿಲ್ಲ ಅನ್ನೋದು ತಿರಸ್ಕಾರ ಆಗಿರುವಂತದ್ದು ನೋಡ್ತಾ ಇದ್ದೀವಿ. ನೀವೇನು ಶೆಡ್ ಗಿರಾಕಿ ಅಂತ ಹೇಳಿ ಮಾತಾಡಿದಿರಲ್ಲ, ಅಂತ ಬಳಸುವಂತ ಶಬ್ದಗಳು ನನ್ನ ಹತ್ರನು ಬಹಳಷ್ಟು ಇದೆ. ನಾನು ಆ ರೀತಿ ಮಾತಾಡಿದ್ರೆ ನಿಮಗೂ ನನಗೂ ಏನು ವ್ಯತ್ಯಾಸ ಆಗೋದಿಲ್ಲ. ನೀವು ಬಿಜಾಪುರದಲ್ಲಿ ಈ ಕೊಲ್ಲಾರ ಮತ್ತು ಬಿಜಾಪುರದ ಮಧ್ಯದೊಳಗೆ ಒಂದು ಬಸವೇಶ್ವರ ಶುಗರ್ ಅನ್ನುವಂಥದ್ದನ್ನು ಕಾರ್ಖಾನೆ ಪ್ರಾರಂಭ ಮಾಡಿದೆ. ಭೂಮಿ ತೆಗೆದುಕೊಳ್ಳುವಾಗ ಏನ್ ಹೇಳಿದ್ರಿ, ನಾವು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು, ಈ ಭಾಗದ ಜನರಿಗೆ ರೈತ ಅನ್ಎಂಪ್ಲಾಯ್ಮೆಂಟ್ಗೆ ನಾವು ನೌಕರಿ ಕೊಡ್ಬೇಕು ಅನ್ನುವಂಥದ್ದು ರೀತಿಯಿಂದ ಕನ್ಸೆಷನಲ್ ರೇಟ್ ಅಲ್ಲಿ ಲ್ಯಾಂಡ್ ತಗೊಂಡ್ರಿ, ಡೆವಲಪ್ಮೆಂಟ್ ಮಾಡಿದ್ರಿ. ಮುಂದೇನ್ ಮಾಡಿದ್ರಿ, ಅದನ್ನ ಮಾರಾಟ ಮಾಡಿದ್ರಿ. ನಾನು ನಿಮ್ಮ ಯೋಗ್ಯತೆ ಏನನ್ನೋದನ್ನ ಕೇಳ್ಬೋದಲ್ಲ. ಈಗ ನಮ್ಮ ಯೋಗ್ಯತೆಗೆ ಒಂದು ಸೆಟ್ ಕಟ್ಟಕ್ಕಾಗಿಲ್ಲ, ನಿಮ್ಮ ಯೋಗ್ಯತೆ ದೊಡ್ಡದಿತ್ತಲ್ಲ, ನಿಮ್ಮ ಯೋಗ್ಯತೆ ದೊಡ್ಡದಿತ್ತು, ಸಿಗ್ತದ, ಇಲ್ಲೊಂದು ಫ್ಯಾಕ್ಟ್ರಿ ಆಗ್ತದ, ರೈತರ ಕಲ್ಯಾಣ ಆಗ್ತದ ಅಂತ ಹೇಳಿ ನಿಮ್ಗೆ ಫ್ಯಾಕ್ಟ್ರಿ ಕೊಟ್ಟರೆ ಹೊರತು ಅದಕ್ಕೆ ನೀವು ಅದನ್ನ ಮಾರಾಟ ಮಾಡಿ ಲಾಭ ಮಾಡ್ಕೊಂಡು ಮಜಾ ಮಾಡಕ್ಕೆ ಕೊಟ್ಟಿಲ್ಲ. ಅದರ ಸಲುವಾಗಿ ನಿಮ್ಮ ಯೋಗ್ಯತೆಗೆ ಒಂದು ಫ್ಯಾಕ್ಟ್ರಿ ಕಟ್ಟಕ್ಕಾಗಿಲ್ಲ, ಮತ್ತೊಬ್ಬರ ಯೋಗ್ಯತೆಗೆ ಬಗ್ಗೆ ಮಾತಾಡ್ತೀರಿ. ನಾವೆಲ್ಲ ದನಕಾಯಿ ಅವ್ರ ಹತ್ರ ಮಾತಾಡ್ತೀರಿ. ಹೌದು, ನಾ ದನಕಾಯಿ ಅವನೇ, ನನ್ನ ಕೊಡುಗೆ ಏನಿದೆ ಜಿಲ್ಲಾದಲ್ಲಿ. ನಾನು ನಿಮ್ಮ ತರ ಪೂಜ್ಯ ಬಂತನಾಳ್ ಶ್ರೀಗಳು, ಸನ್ಮಾನ್ಯ ಪೂಜ್ಯ ದಿವಂಗತ ಹಳಕಟ್ಟಿ ಅವರು, ಇನ್ನೂ ಕೆಲವೊಂದು ಹಿರಿಯರು ಕೂಡಿ ಕಟ್ಟಿರುವಂತಹ BLD ಸಂಸ್ಥೆ ಇದೆ. ಯಾರೋ ಕಟ್ಟಿರುವಂತ ಹುತ್ತಿನಲ್ಲಿ ಹಾವಾಗಿ ಬಂದು ನೀವು ಆ BLD ಸಂಸ್ಥೆ ಅಧ್ಯಕ್ಷರಾಗಿ ಮಜಾ ಮಾಡ್ತಾ ಇದ್ದೀವಿ ಗೌಡ. ಅದ್ರ ಸಲುವಾಗಿ ಬಹಳ ಎಚ್ಚರಿಕೆಯಿಂದ ಮತ್ತೊಬ್ಬರ ಬಗ್ಗೆ ನೀನ್ ಏನಾದ್ರೂ ಆಪಾದನೆ ಮಾಡೋದಿತ್ತಂದ್ರೆ ಅವ್ರ ಕಡೆ 1 ಬೇಳೆ ಬಂದ್ರೆ ನಿನ್ನ ಕಡೆ 4 ಬೇಳೆ ಬಂದಿರ್ತದೆ. ನಿನಗೂ ತಾಕತ್ತಿದ್ರೆ, ನಿನಗೂ ಯೋಗ್ಯತೆ ಇದ್ರೆ, ನೀನು ಸಹಿತ ಆ ಬದ್ರನಾಥ ಸ್ವಾಮೀಜಿ ಅವ್ರು ಕಟ್ಟಿರುವಂತ ಸಂಸ್ಥೆನ ಬೇರೆ ಅವ್ರು ಇರುವಂತ ಕೆಪೇಬಲ್ ಇರುವಂತವ್ರು ಕೊಟ್ಟು ಒಂದು ಹೊಸದಾಗಿ ಹೊರಗಡೆ ಬಂದು ಒಂದು ಫ್ಯಾಕ್ಟ್ರಿನೋ ಒಂದು ಸಂಸ್ಥೆಯನ್ನು ಕಟ್ಟಿ ನೀನು ತೋರಿಸು, ಅವಾಗ ನಿನ್ನ ಯೋಗ್ಯತೆ ಗೊತ್ತಾಗುತ್ತೆ. ನೀನು